ವಯಲ್ಕಾಲ್ ಪೊಲೀಸ್ ಸ್ಟೇಷನ್. ಬ್ಯಾಡಗಿ ಸಾಹೇಬ್ರ ಅವ್ರಿಲ್ಲ ಸರ್, ಹೊರಗಡೆ ರೌಂಡ್ಸ್ ಹೋಗಿದ್ದಾರೆ. ಇನ್ಸ್ಪೆಕ್ಟರ್ ಬ್ಯಾಡಗಿ ಫ್ರಮ್ ಬೆಳಗಾಂ, ನೇಟಿವ್ ಗೋಕಾಕ್. ಇದನ್ನ ಗೊಡ್ಡ ಕಾರ್ನಾಗ ಅದ್ದೆಲ್ಲಿ ಇಟ್ಟು ಒದ್ರ ಲವ ಲವ ಅಂತ ಹೋಗೋತಾರೆ. ದಿಸ್ ಇಸ್ ಬ್ಯಾಡಗಿ ಸ್ಟೈಲ್. ಸರ್, ಹೋಟೆಲ್ ಪ್ಲಾಂಟರ್ಸ್ ಕೋರ್ಟ್ ಅಲ್ಲಿ ಹುಡುಗಿ ಬೆಂಕಿ ಹಚ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದಾರಂತ ಸರ್. ಅದೆಲ್ಲ ಮಾಮೂಲಪ್ಪ. ಹುಡುಗಿ ಲವ್ ಮಾಡ್ತಾರ, ಮನೆಗೆ ಅಪ್ಪ ಅವ್ವ ಒಪ್ಪೋದಿಲ್ಲ, ಆತ್ಮಹತ್ಯೆ ಮಾಡ್ಕೋತಾರು. ನೀವ್ ವಿಚಾರ ಮಾಡ್ತಿ, ನೀವು ಲವ್ ಮಾಡಿ ಆತ್ಮಹತ್ಯೆ ಮಾಡ್ಕೋಬೇಕಂದ್ರೆ ಸ್ಕೆಚ್ ಆಗತ್ತಿನ? ಇಲ್ಲ ಸರ್, ನಾ ಲವ್ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ಸರ್. ನಮ್ಮ ಅಪ್ಪ ಅಮ್ಮ ನೋಡಿ ಹುಡುಗಿನೇ ಮದುವೆ ಮಾಡ್ಕೋತೀನಿ ಸರ್. ದಟ್ ಈಸ್ ಬ್ಯಾಡಗಿ ಸ್ಟೈಲ್ ಸರ್. ಕರೆಕ್ಟ್. ಇದು ಆತ್ಮಹತ್ಯೆ ಮಾಡ್ಕೊಂಡು ಜಾಗದಲ್ಲಿ ಸಿಕ್ಕಿದ ಒಡವೆ. ಇದು ನಿಮ್ ತಂಗಿ ತಾನೆ? ನನ್ನನ್ನು ಕೇಳ್ತೀಯ? ಅವನು ಅವಳ ಅಣ್ಣ, ಅವನು ಕೇಳು. ಅಳ್ಬೇಡ, ತಂಗಿನ ಸೆಂಟಿಮೆಂಟ್ ತೋರಿಸ್ಬೇಡ. ನೋಡು ಹ್ಯಾಕ್ ತಪ್ಕೊಂಡು ಮಲಗಿದಾಳೆ ನಮ್ಮ ಮಾನ ಮರ್ಯಾದೆ ತೆಗಕ್ಕೋಸ್ಕರ. ಈ ಬೇವರ್ಸಿ ನನ್ನ ಮಗನ ಜೊತೆ ಯಾವಾಗ ಹೊಡದ್ಲು, ನಮಗೂ ಅವಳಿಗೂ ಸಂಬಂಧ ಕಡಿದೋಯ್ತು. ನಾವು ಇವಳ ಜೊತೆ ಹುಟ್ಟಿದ ತಪ್ಪಿಗೆ ಶ್ರಾದ್ದ ಮಾಡಿ ತಲೆ ತೊಳ್ಕೋಬೇಕಷ್ಟೇ. ಈ ಬೇವರ್ಸಿ ಬಾಡಿನ ತಗೊಂಡೋಗಿ ಕದ್ದಿಸ್ಬಿಟ್ಟು ಸಪರೇಟ್ ಮಾಡು. ಏನಂದ್ರಿ? ಸಪರೇಟ್ ಮಾಡೋದ? ನೋ, ಇಂಪಾಸಿಬಲ್. ನಿನ್ ಕೈಲಾಗಿಲ್ಲ ಅಂದ್ರೆ ನಾನೇ ಕತ್ತರಿಸ್ತೀನಿ. ನಾನ್ ಕೊಡು. ನನಗೆ ಯಾಕೋ ಅನುಮಾನ ರೀಪ, ನಿಜವಾಗ್ಲೂ ನೀ ಹುಡುಗಿ ಅಣ್ಣಾನು ಇಲ್ಲ ರಜಲ್ ಮಾರ್ಕೆಟ್ ನ ಮಟನ್ ಕಡೆ ಕಟ್ಟಕ್ರು ಅಂತ. ಮುಚ್ಚಿರಿ ಬಾಯಿ, ನಾಲ್ಗೆ ಉದ್ದ ಇದೆ ಅಂತ ಮಾತಾಡ್ಬೇಡಿ. ನಾಲ್ಗೆ ಉದ್ದ ನಮಗಲ್ರಿ, ನಿಮಗ್ ಕೂಗಾಟ ಅರ್ಬಾಟ ಎಲ್ಲ ನಿಮ್ ಮನೆ ಇಟ್ಕೋರಿ. ಇನ್ಸ್ಪೆಕ್ಟರ್ ಬ್ಯಾಡಗಿ ಫ್ರಮ್ ಬೆಳಗಾಂ, ನೇಟಿವ್ ಗೋಕಾಕ್. ಇದನ್ನ ಗೊಡ್ಡ ಕಾರ್ನಾಗ ಅದ್ದೆ ಅಲ್ಲಿಟ್ಟು ಒದ್ರರಿ ಲಬ ಅಂತ ಹೋಗೋತಾರ್ರಿ. ನನಗೆ ವಿಷ್ಣು, ನೀನ್ ಸುಮ್ನೆ ಈ ಕಟ್ಟಾರೋಪ ಎಲ್ಲ ನನ್ನ ಹತ್ರ ಬೇಡ. ನಾನ್ ಯಾರಂತ ಗೊತ್ತಾ ನಿನಗೆ? ಯಾರ್ರಿ ನೀವು? ಟಾಟಾನೋ ಬಿರ್ಲಾನೋ ಇಲ್ಲ ಸದ್ದಾಮ್ ಹುಸೇನೋ? ಈ ಆವಾಜ್ ಎಲ್ಲ ಈ ಬ್ಯಾಡಗಿ ಮುಂದೆ ಬ್ಯಾಡ್ರಿ. ವಿತೌಟ್ ಮೈ ಪರ್ಮಿಷನ್ ನೀವ್ಯಾರು ಬಾಡಿನ ಮುಟ್ಟಂಗಿಲ್ಲ. ಆಫೀಸರ್. ಎಸ್ ಸರ್. ಬಾಡಿನ ಪೋಸ್ಟ್ ಮಾಡಿ ಕಳಿಸಿ. ಬೋಳಿ ಮಕ್ಕಳ, ಯಾವನಾದ್ರೂ ಫೋಟೋ ತೆಗೆದು ಪೇಪರ್ ಅಲ್ಲಿ ಪಬ್ಲಿಷ್ ಮಾಡಿದ್ರೆ ಒಬ್ಬೊಬ್ಬರನ್ನ ಕತ್ತು ಸಾಕ್ಬಿಡ್ತೀನಿ. ಜಾಗ ಖಾಲಿ ಮಾಡು. ಬರಲೇ ಕಡಲೇ. ನಿಮ್ ತಂಗಿನ ಕಳ್ಕೊಂಡು ಎಷ್ಟೊಂದು ದುಃಖ ಪಡ್ತೀರಂತ ನನಗೂ ಅರ್ಥ ಆಗ್ತಿದೆ. ಸಮಾಧಾನ ಮಾಡ್ಕೋಬೇಕು, ನಮಗೆ ನಾವೇ ಸಮಾಧಾನ ಮಾಡ್ಕೋಬೇಕು. ಇವತ್ತು ನಿಮ್ ತಂಗಿ ಸತ್ತಿದ್ದಾಳೆ, ನಾಳೆ ನೀವು ಸತ್ತೋಗ್ತೀರಾ, ಆಮೇಲೆ ಇವರು ಸತ್ತೋಗ್ತಾರೆ, ಅವರು ಸತ್ತೋಗ್ತಾರೆ. ಎಲ್ಲರೂ ಸತ್ತೋದ್ಮೇಲೆ ನಾನು ಸತ್ತೋಗ್ತೀನಿ. ಸುಮ್ಮನೆ ಬಿಡೋನ್ನ. ಸತ್ತೋಗಿರೋದು ನಮ್ ತಂಗಿ, ನಾವೇ ಹೇಳ್ತಿಲ್ಲ. ಸುಮ್ನೆ ಡೌ ಮಾಡ್ತಾನೆ ಈ ಬೋಳಿ ಮಗ. ಡೌ ಮಾಡ್ತೀನಿ. ಈ ನನ್ನ ಮಗನ ಎತ್ತಾಕೊಂಡೋಗಿ ಇವ್ರ ಅಪ್ಪ ಸತ್ರ ಕಣ್ಣಲ್ಲಿ ನೀರು ಬರ್ಬಾರ್ದು. ಡೌ ಮಾಡ್ತಾನೆ ನಮ್ಮ ಹತ್ರನೇ. ವಿಷ್ಣು, ನಿನ್ ನೋವು ಏನು ಅಂತ ನನಗೆ ಅರ್ಥ ಆಗ್ತಾ ಇದೆ. ಬಟ್ ಈ ತರ ಟೆನ್ಷನ್ ತಗೊಳ್ಳೋದ್ರಿಂದ ಸತ್ತೋದ್ ನಿನ್ ತಂಗಿ ವಾಪಸ್ ಬರೋಕ್ ಸಾಧ್ಯನೇ ಇಲ್ಲ. ಸಮಾಧಾನ ಮಾಡ್ಕೊ. ಕಂಟ್ರೋಲ್ ಯುವರ್ ಸೆಲ್ಫ್ ಮೈ ಸನ್. ಸಮಾಧಾನ ತಮ್ಮ ಹಗರ್ ಹೋಗಪ್ಪ. ದೊಡ್ಡ ಸೋಸ್ ಬ್ಯಾಡ್ ನನಗೆ. ಅವನು ಎಷ್ಟು ಮಂದಿ ತಲೆ ಹೊಡೆದು ಮನಿ ಕಟ್ಟಿದಾನು. ಇನ್ಸ್ಪೆಕ್ಟರ್ ಬ್ಯಾಡಗಿ ಫ್ರಮ್ ಬೆಳಗಾಂ ರೀ. ಖುಷಿ ಈ ಬ್ಯಾಡಗಿರಿ ಬ್ಯಾಡ್ರಿ. ನಿಮಗ ಜಗಳ ಬ್ಯಾಡ್ರಿ. ನಿಮ್ ತಂಗಿನ ಪ್ರೀತಿ ಮಾಡಿ ಸತ್ತನ್ರಲ್ಲ ಆ ಪ್ರೇಮಿ ರೀ. ಅವನು ಬಾಡಿನ ಅವ್ರ ಅಪ್ಪ ಕೈ ಕೊಡ್ಬೇಕ್ರಿ. ಅದಕ್ಕೆ ಅವ್ನ ಅಡ್ರೆಸ್ ಬೇಕ್ರಿ. ಅವನ ಅಡ್ರೆಸ್ ಇಟ್ಕೊಳಕ್ಕೆ ಅವನೇ ನಮ್ ಸೋದರ ಮಾವನ್ ಮಗನ ಅಥವಾ ಚೀಫ್ ಮಿನಿಸ್ಟರ್ ಮಗನ? ಯಾವನ ಬೇವರ್ಸಿ ನನ್ ಮಗ.
ಅವನ ಹೆಣ ತಗೊಂಡೋಗಿ ನಾಯಿಗಾಕಿ. ನಿಂದಿರ್ರಿ, ಆ ಬ್ಯಾವಸಿನ ತಂಗಿ ಪ್ರೀತಿ ಮಾಡ್ಯಾನ್ರಿ. ಅಡ್ರೆಸ್ ಗೊತ್ತಿರ್ಬೇಕಲ್ಲ. ಹೋಗ ಅವಳನ್ನ ಕೇಳಿ. ಇನ್ಸ್ಪೆಕ್ಟ್ರೆ, ರೇ ಇನ್ಸ್ಪೆಕ್ಟ್ರೆ, ನೋಡಿ ಅವನು ಯಾರು, ಎಲ್ಲಿ ಅವನು, ಏನು ಅಂತ ನಮ್ಗೇನು ಗೊತ್ತಿಲ್ಲ. ಇಷ್ಟ ಹೇಳಿ ಸಾಕ್ರಿ. ನಿಮ್ ತಮ್ಮ ಗಾಂಜಾ ಹೊಡ್ತೇನ್ರಿ? ಇಲ್ರಿ, ಗಾಂಜಾ ಹೊಡೆದ ಮಾತಾಡ್ತಾನ್ರಿ. ಇನ್ಸ್ಪೆಕ್ಟರ್ ಬ್ಯಾಡಗಿರಿ, ಬನ್ರಿ. ಈ ಬಾಡಿಗೆ ವಾರದಾರ ಯಾರು ಇಲ್ರಿ, ಬರ್ನ್ ಮಾಡ್ರಿ. ಸೂರ್ಯ ಏನಂತ ಹೋಗದಿ? ಸೂರ್ಯ ಅವನಿಗೆ ಏನಾಗಬೇಕ? ಇಲ್ಲ ಸರ್, ಗೊತ್ತಿಲ್ಲ ಸರ್. ಗೊತ್ತಿಲ್ಲ? ಇನ್ಸ್ಪೆಕ್ಟರ್ ಬ್ಯಾಡಿಗೆ ಸುಳ್ಳು ಬೇಡ. ನಿನಗೇನು ಗೊತ್ತಿಲ್ಲ ಅಂದ್ಮೇಲೆ ನೀಲಿ ಬರ ಸಾಧ್ಯನೇ ಇಲ್ಲ. ಹೇಳು, ನಿನಗೆ ಅವನಿಗೇನ್ ಸಂಬಂಧ? ಹೇಳ್ತೀನಿ ಸರ್, ಹೇಳ್ತೀನಿ. ನಾನು ಸೂರ್ಯ ಒಂದೇ ಕಾಲೇಜ್ ಸ್ಟೂಡೆಂಟ್ಸ್ ಸರ್. ಅವಂಗ ಅಪ್ಪ ಅವ್ವ ಯಾರಿಲ್ಲ? ಅಪ್ಪ ಅಮ್ಮ ಯಾರು ಇಲ್ಲ, ಆದ್ರೆ ಅಣ್ಣ ಒಬ್ರಿದ್ದಾರೆ, ಅಗ್ನಿ ಅಂತ ಅವ್ರ ಹೆಸರು ಸರ್. ಅಗ್ನಿ. ಸಹಸ್ರಪಾದ ಸಭೂಮಿಂ ವಿಶ್ವತೋ विश्वाभूतानि त्रिपादस्यामृतं दिवि त्रिपादो पुरुषः. ನೀವೆಲ್ಲ ಮರಣದಂಡನೆಗೆ ಗುರಿಯಾದ ಖೈದಿಗಳು. ಯಾವುದೇ ಕಾರಣಕ್ಕೂ ಕಾನೂನನ್ನು ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ನೀವಾಗೆ ಸಣ್ಣದ್ರ ಸರಿ, ಇಲ್ಲ ಅಂದ್ರೆ ಪ್ರತಿಯೊಬ್ಬರನ್ನು ಎನ್ಕೌಂಟರ್ ಅಲ್ಲಿ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಜಡ್ಜ್ಗೆ ತಲೆ ಕಿಟ್ಟು ನಮ್ಗೆ ಹ್ಯಾಂಗ್ ಆರ್ಡರ್ ಪಾಸ್ ಮಾಡಿದ್ದಾನೆ. ಅವನು ಹ್ಯಾಂಗ್ ಆರ್ಡರ್ ಪಾಸ್ ಮಾಡಿದ್ದಾನೆ ಅಂತ ನಾನ್ ಸತ್ತೋಗ್ಬಿಡ್ತೀನ? ಇನ್ನೊಬ್ರು ಪ್ರಾಣ ತಗೊಂಡೆ ಸಾಯೋದು. ಇನ್ನು ನೀನೊಂದು ಹೆಜ್ಜೆ ಮುಂದಿಟ್ರೆ ಜನ ಇಲ್ಲಿ ಹೋಮ ಮಾಡೋದಿಲ್ಲ, ರಕ್ತದ ಹೋಮ ಮಾಡಿಸ್ತೀನಿ.
ದೈವ ಶಕ್ತಿಗಿಂತ ಮಾನವ ಶಕ್ತಿ ದೊಡ್ಡದಲ್ಲ. ದೇವ್ರ ಕಾರ್ಯಕ್ಕೆ ಭಂಗ ಮಾಡಿದ್ಯಾ, ನಿನಗ್ ಶಿಕ್ಷೆ ಆಗ್ಲೇಬೇಕು. ಏನೋ ಗುರಾಯ್ತ್ಯ ಕಾನ್ಸ್ಟೇಬಲ್, ಟೇಕ್ ಹಿಮ್ ಟು ದ ಕಸ್ಟಡಿ. ವೆಲ್ ಡನ್ ಮಿಸ್ಟರ್ ಅಗ್ನಿ, ನಿಮ್ಮಿಂದ ನಮ್ಮ ಡಿಪಾರ್ಟ್ಮೆಂಟ್ಗೆ ತುಂಬಾ ಉಪಕಾರ ಆಯ್ತು. ಇದರಲ್ಲಿ ಉಪಕಾರ ಏನ್ ಬಂತು? ಅನ್ಯಾಯನ ಎದುರಿಸೋ ಅಧಿಕಾರ ಎಲ್ರಿಗೂ ಇರುತ್ತೆ. ಕಾಕಿ ಹಾಕೊಂಡ್ರು ಪೊಲೀಸ್ನವ್ರು ಮಾತ್ರ ಜನರ ರಕ್ಷಣೆ ಮಾಡಬೇಕು ಅಂತಿಲ್ವಲ್ಲ. ಕರೆಕ್ಟ್. ನಿಮ್ಮಂತ ಜನಸಾಮಾನ್ಯರು ಸಹ ಅಪರಾಧಿನ ಹಿಡಿದು ಕಾನೂನಿಗೆ ಒಪ್ಪಿಸಬಹುದು. ವೆಲ್ ಡನ್. ನಾನಿನ್ ಬರ್ತೀನಿ. ಸರಿ ಸರ್. ಸರ್, ನಿಮ್ಮ ಹೆಸರಿಗೆ ಟೆಲಿಗ್ರಾಮ್ ಬಂದಿದೆ. ಅವಂಗ ಬರೋಬರ್ ಹೇಳ. ಇನ್ಸ್ಪೆಕ್ಟರ್ ಬ್ಯಾಡ್ಗಿ ಫ್ರಮ್ ಬೆಳಗಾಂ, ನೇಟಿವ್ ಗೋಕಾಕ್. ಇದನ್ನ ಗೋಲ್ಡ್ ಕಾರ್ನ ಆದಲ್ಲಿ ಇಟ್ಟು ಒದ್ರ ಲಾಭ ಅಂತ ಹೋಗೋತಾನ. ಅವಾಗ ಹೇಳ. ನೀವ್ಯಾರೇ? ನಾನು ಸೂರ್ಯನ ಅಣ್ಣ ಅಗ್ನಿ. ಓ, ಬರ್ರಿ ಕುಂಡ್ರಿ. ಇರ್ಲಿ, ಪರವಾಗಿಲ್ಲ. ಇದು ನಿಜಾನಾ? ನಿಜ ಇರೋದಕ್ಕ ಟೆಲಿಗ್ರಾಮ್ ಕೊಟ್ಟಿದೇವ್ರಿ. ಆತ್ಮಹತ್ಯೆ ಮಾಡ್ಕೊಂಡ್ ಸತ್ತಾನ್ರಿ. ಸುಳ್ಳು ಇನ್ಸ್ಪೆಕ್ಟರ್, ಸುಳ್ಳು. ನನ್ನ ತಮ್ಮ ಆತ್ಮಹತ್ಯೆ ಮಾಡ್ಕೊಂಡು ಸಾಯೋಂತ ಹೇಳಿ ಅಲ್ಲ. ನೀವೇನೋ ಕತೆ ಕಟ್ಟಿ ಹೇಳ್ತಾ ಇದ್ದೀರಾ. ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ, ಬದುಕಿರೋ ನನ್ನ ತಮ್ಮನ ಸಾಯಿಸ್ಬೇಡಿ. ನೋಡ್ರಿ ಅಗ್ನಿ ಅವರ, ನಿಮ್ ದುಃಖ ನೋವ ಏನಂತ ನಮ್ಗೆ ಅರ್ಥ ಆಗ್ತೈತ್ರಿ. ನಿಮ್ಮ ಸಮಾಧಾನ ಮಾಡಕ ನಾವ್ ಸತ್ಯನ ಬಚ್ಚಿಟ್ಟು ಸುಳ್ಳು ಹೇಳಿದ್ರ ಏನು ಪ್ರಯೋಜನ ಇಲ್ರಿ. ಸತ್ತಿರೋ ಹುಡುಗನ ಹೆಸರ ಸೂರ್ಯ ಅಂತ. ಓದ್ತಾ ಇದ್ದು ಸೆಕೆಂಡ್ ಇಯರ್ BSc, ಕಾಲೇಜ್ APS. ರಿಪೋರ್ಟ್ ಕೊಟ್ಟಿರೋನು ಅವನ್ ಕ್ಲಾಸ್ಮೇಟ ನಿತಿನ್ ಅಂತ. ಅಷ್ಟ ನಮ್ಗೆ ಗೊತ್ತಿರೋದ್ರಿ. ಇನ್ಸ್ಪೆಕ್ಟರ್, ನನ್ನ ತಮ್ಮನ ಶವ ಎಲ್ಲಿದೆ? ಅದನ್ನ ನಾನು ನೋಡ್ಬೇಕು. ನಿಮ್ ತಮ್ಮನ ಬಾಡಿ ಸುಟ್ಟ 3 ದಿನ ಆತ್ರಿ. ನನ್ನ ತಮ್ಮನ ಹೆಣನ ಸುಟ್ಬಿಟ್ರಾ ಇನ್ಸ್ಪೆಕ್ಟರ್? ನನ್ಗೊಂದ್ ಮಾತು ತಿಳಿಸಿದ್ರೆ ನಾನ್ ಬಂದು ಹೆಣ ತಗೊಂಡು ಹೋಗ್ತಿದ್ದೆ. ನನ್ನ ತಮ್ಮನ ಮುಖ ನೋಡೋ ಅವಕಾಶನೂ ಇಲ್ದಾಗ ಆಗ್ಬಿಡ್ತಲ್ಲ. ಸಮಾಧಾನ ಮಾಡ್ಕೋರಿ ಬ್ರದರ್, ಸಮಾಧಾನ ಮಾಡ್ಕೋರಿ. ವಾರಸ್ದಾರ ಯಾರಾದ್ರೂ ಬರ್ಬೋದು ಅಂತ ಶವಾನ 2 ನೈಟ್ ಕಾದುರಿ. ಯಾರು ಬರ್ಲಿಲ್ರಿ. ಅದಕ್ಕೆ ಅಂತಿಮ ಸಂಸ್ಕಾರನ ನಾವು ಮಾಡಿದ್ರಿ. ಬರಪ್ಪ, ಇವ್ರ ತಮ್ಮ ಅವ್ರ ಅಸ್ಥಿ ತಗೊಂಬರ್ರಿ. ಸೂರ್ಯ, ನೀನು ಓದಿ ದೊಡ್ಡ ವಿದ್ಯಾವಂತನಾಗ್ಲಿ ಅಂತ ಊರಿಗೆ ಕಳಿಸಿದ್ರೆ ಓದಿ ಆಗ್ಬಿಟ್ಟಿದ್ಯಲ್ಲೋ. ನನ್ನ ರಕ್ತದ ಕಣಕಣದಲ್ಲಿ ತುಂಬಿಕೊಂಡ್ರು ನಿನ್ನ ಹೇಗೋ ಮರೆಯೋದು, ಹೇಗ್ ಮರಿಲೋ. ನಮಸ್ಕಾರ ಸರ್. ಏನಗ್ನಿ ಟ್ರ್ಯಾಕ್ಟರ್ ಬಂದ್ಬಿಟ್ಟಿದ್ದೀರಾ? ಹೌದು ಸರ್. ಏನು ಒಬ್ರೆ? ನಿಮ್ ತಮ್ಮ ಇಲ್ಲಿ ಸೂರ್ಯ? ಅವನಿಗೆ ಇವತ್ತು ರಿಸಲ್ಟ್ ಇದೆ, ನೋಡ್ಕೊಂಡ್ ಬರಕ್ ಹೋಗಿದ್ದಾನೆ. ನನ್ನ ತಮ್ಮ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿದ್ರೆ 100 ತೆಂಗಿನಕಾಯಿ ಹೊಡಿತೀನಿ ಅಂತ ದೇವ್ರ ಹತ್ರ ಹರಕೆ ಮಾಡ್ಕೊಂಡಿದ್ದೀನಿ. ಆ ದೇವ್ರ ಜೊತೆಗೆ ನೀವು ಆಶೀರ್ವಾದ ಮಾಡಿ ಸರ್. ನಿಮ್ ತಮ್ಮನಿಗೆ ಆಶೀರ್ವಾದ ಮಾಡೋದು ಅಷ್ಟೇ ಅಲ್ಲ, ನಿಮಗೂ ಈ ವಿಷಯ ಆಲ್ ಸಕ್ಸಸ್. ಗುಡ್ ಲಕ್. ನನ್ನ ತಮ್ಮ ಕಾಲೇಜ್ ಹತ್ರ ಕಾಯ್ತಾ ಇರ್ತಾನೆ, ನಾನು ಬರ್ತೀನಿ ಸರ್.
ಕಾಲೇಜ್ ಹತ್ರ ಬಂದು ಕರ್ಕೊಂಡ್ಬರ್ತೀನಿ ಅಂತ ಹೇಳಿಲ್ಲ? ಇಲ್ಲ ಅಣ್ಣ, ನಿನ್ಗೆ ಅರ್ಜೆಂಟ್ ಆಗಿ ಒಂದು ಒಳ್ಳೆ ನ್ಯೂಸ್ ಹೇಳ್ಬೇಕು ಅಂತ ಬಂದೆ. ಏನ್ ಹೇಳು? ನಾನ್ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗ್ಬಿಟ್ಟೆ ಅಣ್ಣ. ಎಲ್ಲಿ ಇನ್ನೊಂದ್ಸಲ ಹೇಳು. ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ಬಿಟ್ಟೆ. ಸೂರ್ಯ, ನಾನ್ ನಿನ್ ಮೇಲೆ ಇಟ್ಟಿದ್ದ ನಂಬಿಕೆನ ಉಳಿಸ್ಬಿಟ್ಟೆ.